ವೇಗದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಪಂಚಾಯತಿಯಲ್ಲಿ ಎರಡನೇ ಸುದ್ದಿಯನ್ನು ನೋಡೋಣ. ಮೊಟ್ಟೆ ಜಗಳ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿ ನಿನ್ನೆಯಷ್ಟೇ ಮೊಟ್ಟೆ ಎಸೆಯಲಾಯಿತು. BP ಹರೀಶ್ ಅವರ ಮೇಲೆ ಕಾಂಗ್ರೆಸ್ ಕಚೇರಿಯ ಭಾಗದಲ್ಲಿ ಮೊಟ್ಟೆ ಎಸೆದ್ರು. ರಾಜ್ಯ ರಾಜಕಾರಣದಲ್ಲಿ ಈಗ ಮೊಟ್ಟೆ ಫೈಟ್ ಕೂಡ ಜೋರಾಗ್ತಾ ಇದೆ. ವಿಶೇಷವಾಗಿ ಇವತ್ತು ಬಿಜೆಪಿಯ ನಾಯಕರುಗಳು ಹಿಡ್ಕೊಂಡಿದ್ದಂತಹ ಕಾರ್ಡ್ಗಳನ್ನು ತಾವು ಗಮನಿಸಬಹುದು. ಅದರಲ್ಲಿ ಇರುವಂತಹ ಅಷ್ಟೂ ಬರಹಗಳು ಕೂಡ ವಿಶೇಷವಾಗಿ ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಅವರನ್ನ ಟಾರ್ಗೆಟ್ ಮಾಡಿ ನಿಂತು ಬಿಜೆಪಿ ಶಾಸಕ ಮತ್ತು ನಾಯಕರ ಮೇಲೆ ಮೊಟ್ಟೆ ಎಸೆದಿದ್ದಂಥದ್ದನ್ನೇ ದಾಳವಾಗಿ ಬಳಸಿಕೊಂಡು ಅದರ ವಿರುದ್ಧ ಹೋರಾಟವನ್ನು ರೂಪಿಸಿದ್ದಾರೆ. ಕಾಂಗ್ರೆಸ್ ಕೃತ್ಯವನ್ನು ಖಂಡಿಸಿ ಗಾಂಧಿ ಪ್ರತಿಮೆ ಎದುರು ಬಿಜೆಪಿಯವರು ಧರಣಿಯನ್ನು ನಡೆಸಿದ್ದಾರೆ. ಈ ಧರಣಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಸಹಜವಾಗಿಯೇ ತೀವ್ರ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಇದು ಕಾಂಗ್ರೆಸ್ ಪಕ್ಷ ಅಲ್ಲ, ಇದು ಕಾಕ್ರೋಚ್ ಪಕ್ಷ ಅಂತ ಕೂಡ ಗೇಲಿ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಪ್ರತಿಭಟನೆ ಬಳಿಕ ರಾಜ್ಯಪಾಲರಿಗೂ ಕೂಡ ಬಿಜೆಪಿ ನಿಯೋಗದವರು ಹೋಗಿ ದೂರನ್ನು ಕೊಟ್ಟು ಬಂದಿದ್ದಾರೆ. ಈ ವಿಚಾರದಲ್ಲಿ ಹೇಗೆಲ್ಲ ವಾಕ್ಸಮರ ನಡೀತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸುವ್ಯವಸ್ಥೆ ಗೂಂಡಾಗಳ ಕೈಯಲ್ಲಿದೆ. ಗೂಂಡಾ ರಾಜ್ಯ, ಅದರ ನೇತೃತ್ವವನ್ನು DK ಶಿವಕುಮಾರ್ ಅವರು ವಹಿಸಿದ್ದಾರೆ. ಹರಿಪ್ರಸಾದ್ ಅವರು ಇವರಿಬ್ಬರೂ ಒಂದೇ ಕಡೆ ಟ್ರೈನಿಂಗು. ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಕೊತ್ತಾಲ್ ರಾಮಚಂದ್ರನ ಶಿಷ್ಯ ಅವ್ರಿಗೆ ಏಡ್ಸ್ ಇಂಜೆಕ್ಷನ್ ಕೊಟ್ಟಿದ್ದ ಅಂತ ಭಯ ಆಯಿತು, ನನಗೆ ಮುಟ್ಟಕ್ಕೆ ಭಯ ಆಗಿದೆ ಅಂತ ಹೇಳಿದರು. ಅದು ಬುದ್ಧಿ ಭ್ರಮಣೆಯಿಂದ ಏನೇನೋ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಆ ಥರ ಇದ್ದರೆ ಬಂದು ಬಹಿರಂಗ ಪಡಿಸಲಿ, ನಾನು ಓಪನ್ ಸವಾಲ್ ಆಗ್ತೇವೆ. ಹೀಗೆ ಎದಿರೇಟು ಬಹಳ ತೀವ್ರ ಸ್ವರೂಪದಲ್ಲಿ ನಡೀತಾ ಇದೆ. ಇದರ ನಡುವೆನೇ ಎಲ್ಲಿ ಮೊಟ್ಟೆ ಫೈಟನ್ನು ಒಂದು ಕಡೆ ಬಿಜೆಪಿಯವರು ಮಾಡ್ತಾ ಇದ್ದಾರೆ, ಅತ್ತ ಬಿಜೆಪಿ ಕಾರ್ಯಕರ್ತರೇ ಮೊಟ್ಟೆ ಎಸೆಯುವ ಕೆಲಸವೂ ಕೂಡ ಆಗಿದೆ. ಕಲ್ಲು ಮೊಟ್ಟೆಯನ್ನು ತೆಗೆದುಕೊಂಡು ಬಂದರೆ ಹಲ್ಲಿಗೆ ಮುಂದಾದಂಥವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಲಾಯಿತು. ಇದು ನಡೆದಿರುವಂಥದ್ದು ಶಿವಮೊಗ್ಗದಲ್ಲಿ. ಈ ದೃಶ್ಯವನ್ನು ಗಮನಿಸಬಹುದು. ನೋಡಿ, ಒಂದು ಕೈಯಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಮೊಟ್ಟೆಯನ್ನು ತುಂಬಿಸ್ಕೊಂಡು ಬಂದು ಮತ್ತೊಂದು ಕೈಯಲ್ಲಿ ಅದರಿಂದಲೇ ಮೊಟ್ಟೆ ತೆಗೆದು ಹೊಡೆಯೋದು ಅನ್ನುವಂತಹ ರೀತಿಯಲ್ಲಿ ಮೊಟ್ಟೆ ತೆಗೆದುಕೊಂಡು ಬಂದಿರುವಂಥದ್ದು. ಮೊಟ್ಟೆಗಳನ್ನು ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಅಟ್ಯಾಕ್ ಮಾಡೋಕ್ಕೆ ಮುಂದಾದರು. ಇನ್ನೊಬ್ಬ ವ್ಯಕ್ತಿ ಅಂತೂ ಪೆಟ್ರೋಲ್ ತೊಗೊಂಡ್ಬಂದಿದ್ದ, ಬಾಟ್ಲಿಯಲ್ಲಿ ಪೆಟ್ರೋಲ್ ತೊಗೊಂಡು ಬಂದಿದ್ದ ಹೊಡೆಯೋದಿಕ್ಕೆ ಬೇಕಾಗಿ. ಅದು ಬಹುಶಃ ಎರ್ಚೋದಿಕ್ಕೆ ಅಥವಾ ಅದು ಬೆಂಕಿ ಹಚ್ಚೋದಿಕ್ಕೆ ಗೊತ್ತಿಲ್ಲ. ಪೆಟ್ರೋಲ್ ತೊಗೊಂಡು ಬಂದಿರುವಂಥದ್ದು ಕೂಡ ಗೊತ್ತಾಯಿತು. ಆಗ ಇಮಿಡಿಯೇಟಾಗಿ ಪೊಲೀಸರು ಅಲ್ಲಿ ನುಗ್ಗಿ ಆತನನ್ನು ಹಿಡ್ಕೊಂಡು ಆತನನ್ನು ಅಲ್ಲೇ ನೆಲಕ್ಕೆ ಕೆಡವಿ ನಂತರ ಆತನ ಕೈಯಲ್ಲಿದ್ದಂತಹ ಪೆಟ್ರೋಲ್ ಬಾಟ್ಲಿಯನ್ನು ತಗೊಂಡ್ರು. ಇದರ ನಡುವೆ ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ಗಳನ್ನು ಹರಿದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಬಿಜೆಪಿ ಕಚೇರಿಯ ಮುಂದೆ ಕಾಂಗ್ರೆಸ್ನವರು ಪ್ರತಿಭಟನೆ ನಡೆಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಬಿಜೆಪಿಯವರು ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ನವರು ಮತ್ತೆ ಕೌಂಟ್ರು. ಇವರ ಕಚೇರಿಗೆ ಅವರು, ಅವರ ಕಚೇರಿಗೆ ಇವರು. ಅದು ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ರೋಷಾವೇಶ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಪಾಪ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ರೋಡಲ್ಲಿ ಬಂದೋಬಸ್ತು ಮಾಡಿದರೆ ಆ ಬ್ಯಾರಿಕೇಡ್ಗಳನ್ನೇ ತಳ್ಕೊಂಡು ಅದನ್ನು ಹತ್ಕೊಂಡು ಅದನ್ನು ದೂಡಿ ಅದರ ಮೂಲಕವಾಗಿ ಬಿಜೆಪಿ ಕಚೇರಿಯತ್ತ ನುಗ್ಗೋದಿಕ್ಕೆ ಮುಂದಾದರೂ. ಕೈ ಕಾರ್ಯಕರ್ತರನ್ನ ನಂತರ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕಾಯ್ತು. ಈ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂಥ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಂದ್ ಮಾಡಿಸುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದರು. ಇಲ್ಲಿ ಹೋರಾಟ, ಪ್ರತಿರೋಧ, ಪ್ರತಿಭಟನೆ ಇವೆಲ್ಲವೂ ಕೂಡ ನಡೀತಿದೆ ನಿಜ. ಆದರೆ ಪ್ರತಿಭಟನೆಯ ರೀತಿ, ನೀತಿ, ವಿಧಾನ ಅವುಗಳನ್ನು ಮೀರಿ ಮೊಟ್ಟೆಯಿಂದ ಹೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಯಾವುದೇ ವ್ಯಕ್ತಿಗಳಾಗಿರಲಿ, ಯಾವುದೇ ಪಕ್ಷಗಳಾಗಲಿ ಆ ರೀತಿಯಂಥ ಕೃತ್ಯದಲ್ಲಿ ಭಾಗಿಯಾಗಬಾರ್ದು. ಆದರೆ ಈ ಮೊಟ್ಟೆ ಫೈಟನ್ನು ತಮ್ಮದೇ ರೀತಿಯಲ್ಲಿ ಮತ್ತೆ ಸಪೋರ್ಟ್ ಮಾಡಿಕೊಂಡು ಅದನ್ನು ಮೇಲ್ನೋಟಕ್ಕೆ ಖಂಡಿಸೋದು, ನಂತರ ಸಮರ್ಥನೆ, ಅದಕ್ಕೆ ಪರ್ಯಾಯವಾದಂಥ ಸಮರ್ಥನೆಗಳನ್ನು ಕೊಡುವಂತಹ ಕೆಲಸವೂ ಕೂಡ ಇಲ್ಲಿ ಸಾಗ್ತಾ ಇರುವಂಥದ್ದು. ಇದಾಗಿತ್ತು ಉತ್ತರ ಪಂಚಾಯಿತಿ. ನಮಸ್ಕಾರ.